ನಾಳೆ ಸರಿಸುಮಾರು 4 ಗಂಟೆಯಿಂದ ಪ್ರಾರಂಭವಾಗಿ 22ನೇ ತಾರೀಕಿನಿಂದ 22ನೇ ತಾರೀಕಿಗೆ ಪ್ರಾರಂಭವಾಗಿ ಅಕ್ಟೋಬರ್ 2ರವರೆಗೆ ಬಸವ ಕಲ್ಯಾಣದ ಭೂಮಿಯಲ್ಲಿ ಹಾರಕೂಡ ಮಠದಿಂದ ಪ್ರಾರಂಭವಾಗಿ ಬಸವ ಕಲ್ಯಾಣದ ಭೂಮಿಯಲ್ಲಿ ಶರನ್ನವರಾತ್ರಿ ದಸರಾ ಧರ್ಮ ಸಮ್ಮೇಳನ ಕಾರ್ಯಕ್ರಮ ಉದ್ಘಾಟನೆಗೊಳ್ಳಲಿದೆ. ಈ ಕಾರ್ಯಕ್ರಮ ಈ ಭಾಗದಲ್ಲಿ ಮಾನವ ಧರ್ಮಕ್ಕೆ ಜಯವಾಗಲಿ ಅಂತಕ್ಕಂಥ ದೇವದೋಷವನ್ನೇ ಇಟ್ಟುಕೊಂಡು ಅಧರ್ಮ ತಾಂಡವಾಡ್ತಕ್ಕಂಥ ಅನೇಕ ಭಾಗಗಳು, ಅನೇಕ ಪ್ರದೇಶಗಳಿಗೂ ಕೂಡ ಧರ್ಮ ಪಸರಿಸಬೇಕು. ಜಗದ್ಗುರುಗಳ ವಿಚಾರಗಳನ್ನು, ಅವರ ಸಂಕಲ್ಪಗಳನ್ನು, ಅವರ ದೂರದೃಷ್ಟಿಯ ವಿಚಾರಗಳನ್ನು ಮನೆ ಮನೆಗೆ, ಮನಕ್ಕೆ ಇಂದಿನ ಯುವ ಪೀಳಿಗೆಗೆ ಮುಟ್ಟಿಸುವುದರ ಮುಖಾಂತರ ಹೊಸ ಭಾರತವನ್ನು ಕಟ್ಟಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈ ಶರನ್ನವರಾತ್ರಿ ದಸರಾ ಧರ್ಮ ಸಮ್ಮೇಳನ ಇವತ್ತು ನಾವು ನೋಡ್ತಾ ಇದ್ದೇವೆ. ಯಾವ ರೀತಿ ಅನೇಕ ನಮ್ಮ ಬೆಳೆದು ಜೀವನದಲ್ಲಿ ದೊಡ್ಡ ವ್ಯಕ್ತಿಯಾಗಿ ವಿಜ್ಞಾನಿಗಳಾಗಬೇಕು, ಒಬ್ಬ ಒಳ್ಳೆ ಆಟಗಾರನಾಗಿ ಹೊರಹೊಮ್ಮಬೇಕು, ಒಳ್ಳೆ ಡಾಕ್ಟರ್ ಆಗಬೇಕು, ಅಥವಾ IAS IPS ಅಧಿಕಾರಿಗಳಾಗಬೇಕು. ಅಂಥ ಯುವಪಡೆ ದುಶ್ಚಟಗಳಿಗೆ ಬಲಿಯಾಗಿ ಇಡೀ ಬದುಕನ್ನ ಕತ್ತಲೆ ಮಾಡ್ತಕ್ಕಂಥದ್ದು, ತನ್ನ ಬದುಕಷ್ಟೇ ಅಲ್ಲ ಇಡೀ ಕುಟುಂಬದ ಬದುಕನ್ನ ಕತ್ತಲೆಗೆ ತಳ್ತಕ್ಕಂಥ ಅನೇಕ ಘಟನೆಗಳನ್ನ ನಾವು ನೋಡ್ತಾ ಇದ್ದೀವಿ. ಪತ್ರಿಕೆಗಳಲ್ಲಿ ನೋಡ್ತೀವಿ ಮತ್ತು ಮಾಧ್ಯಮದಲ್ಲಿ ನೋಡ್ತೇವೆ. ಈ ಕಾರ್ಯಕ್ರಮವನ್ನು ಇಡೀ ನಾಡಿಗೆ ಅಷ್ಟೇ ಅಲ್ಲ, ಇಡೀ ದೇಶದ ಮೂಲೆ ಮೂಲೆಗೆ ಪ್ರತಿಯೊಬ್ಬ ಜಗದ್ಗುರುಗಳ, ಶರಣರ, ದಾರ್ಶನಿಕರ, ಬುದ್ಧಿಜೀವಿಗಳ, ಕೃಷಿ ಚಿಂತಕರ ವಿಚಾರಗಳನ್ನು ಮಾಧ್ಯಮದ ಮುಖಾಂತರ ಮುಟ್ಟಿಸಬೇಕು. ಈ ಕಾರ್ಯಕ್ರಮ ನಾಡಿನ ಮೂಲೆ ಮೂಲೆಗೂ ಪ್ರತಿಯೊಬ್ಬರು ಹರಿದು ಬರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅತ್ಯಂತ ಉತ್ಸಾಹದಿಂದ ಈ ಪತ್ರಿಕಾಗೋಷ್ಠಿಗೆ ಬಂದಂಥ ಎಲ್ಲ ನನ್ನ ಆದರಣೀಯ ಪತ್ರಕರ್ತ ಸ್ನೇಹಿತರೆ, ಈ ಕಾರ್ಯಕ್ರಮ ನನಗೆ ಬಹಳ ಖುಷಿ ಆಗ್ತದ. ಇವತ್ತು ಬಸವ ಕಲ್ಯಾಣದಲ್ಲಿ ಹಾರ್ಕೂಡಿನ ಚನ್ನವೀರ ಶಿವಾಚಾರ್ಯರು ಯಾವುದೇ ಕೋಟಿ ಬಸವ ಭಕ್ತರಿಗೆ, ಜಗದ್ಗುರು ರೇಣುಕಾಚಾರ್ಯರ ಕೋಟಿ ಭಕ್ತರಿಗೆ ಯಾರ ಭಾವನೆಗೆ ಎಳ್ಳಷ್ಟು ಧಕ್ಕೆ ಮಾಡದಂಥ ಕಾರ್ಯಕ್ರಮ ಈ ದಸರಾ ಧರ್ಮ ಸಮ್ಮೇಳನ. ಹಾಗಾಗಿ ಇದೊಂದು ವಿಶೇಷವಾದಂಥ ದಸರಾ ಧರ್ಮ ಸಮ್ಮೇಳನ. ಸಾಕಷ್ಟು ಧರ್ಮ ಸಮ್ಮೇಳನಗಳನ್ನು ಈ ನೆಲದಲ್ಲಿ ಆಗಿ ಹೋಗಿವೆ. ಇದು 39ನೇದು. ಶಿವನಂತವರ ಕರೆಕ್ಟಾ? 34ನೇದು ಇದು. ರಂಭಾಪುರಿ ಜಗದ್ಗುರುಗಳು 34ನೇ ಧರ್ಮ ಸಮ್ಮೇಳನ. ಪಟ್ಟಾಧಿಕಾರ ಆದ ನಂತರ 34. ಅವ್ರ ಪಟ್ಟಾಧಿಕಾರ ಆದ ನಂತರ 34ನೇದು. ನಮ್ಮೆಲ್ಲರೂ ಒಂದು ಕನಸಿತ್ತು, ಈ ನೆಲದ ಮೇಲೆ ಎಂದೂ ನಡೆದಂತ ದಸರಾ ಧರ್ಮ ಸಮ್ಮೇಳನ ನಡೀಬೇಕಂತಕ್ಕಂಥದ್ದು. आपके सपने हमारे अपने न्यू एशिया डेवलपर्स प्राइवेट लिमिटेड कंपनी. RG Public School admissions are open for LKG, UKG and first standard. Hurry up! Alamin English Medium, Primary and High School. Secure your child bright future. Today free admissions, limited seat available. Hurry up! Modern men's parlor, tattoo studio, body massage, haircut and marriage setup for boys done here. Knowledge Park, the creative school. Admissions are open from LKG to 10th standard. Free uniform for new admission students. ನಮ್ಮೆಲ್ಲರ ಬಯಕೆಯಾಗಿತ್ತು. ಆ ನಿಟ್ಟಿನಲ್ಲಿ ಹಾರ್ಕೂಡ್ ಚನ್ನವೀರ ಶಿವಾಚಾರ್ಯರ ಆಶೀರ್ವಾದದಿಂದ, ನಮ್ಮ ತಡೋರ ಮಹಾಸ್ವಾಮೀಜಿಗಳ ಪ್ರಯತ್ನದ ಮಾರ್ಗದರ್ಶನದ ಫಲವಾಗಿ, ನಮ್ಮ ಗವಿಮಠದ ಘನಲಿಂಗ ರುದ್ರಮುನಿ ಶಿವಾಚಾರ್ಯರ ನೇತೃತ್ವದಲ್ಲಿ ಅವರ ಪ್ರಯತ್ನದ ಫಲವಾಗಿ ಇವತ್ತು ಅತ್ಯಂತ ಅದ್ಧೂರಿ ಯಶಸ್ವಿ
ದಸರಾ ಧರ್ಮ ಸಮ್ಮೇಳನವನ್ನು ಮಾಡಲಿಕ್ಕೆ ಹೊರಟಿದ್ದೇವೆ. ಈ ಕಾರ್ಯಕ್ರಮ ಅದೆಷ್ಟು ಕೋಟಿ ಖರ್ಚಾದರೂ ಕೂಡ ಅನೇಕ ಜನ ಈ ನಾಡಿನ ರಾಜಕಾರಣಿಗಳು ವಿಶೇಷವಾಗಿ ಅವ್ರ ಹೆಸರನ್ನ ತಗೋಬೇಕಾಗ್ತದೆ. ಈ ಕಾರ್ಯಕ್ರಮದ ಸ್ವಾಗತ ಸಮಿತಿ ಅಧ್ಯಕ್ಷರು ಯಾವುದೇ ಒಂದು ಕಾರ್ಯಕ್ರಮ ಆಗಬೇಕಾದ್ರೆ ನಾವು ಸ್ವಾಗತ ಸಮಿತಿ ಅಧ್ಯಕ್ಷರು ಅತ್ಯಂತ ಪ್ರಮುಖ ಪಾತ್ರ. ಅವರು ಕೂಡ ತನು ಮನ ಧನದಿಂದ ಸಂಪೂರ್ಣ ಸಹಕಾರ ಕೊಡುವುದರ ಮುಖಾಂತರ ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಂತಕ್ಕಂಥ ಇಚ್ಛೆಯನ್ನುಳ್ಳವರಾಗಿದ್ದಾರೆ. ಇದಕ್ಕೆಲ್ಲರೂ ಮುಗಿಲಾಗಿ ಈ ಕಾರ್ಯಕ್ರಮದ ಗೌರವ ಅಧ್ಯಕ್ಷರು ನಮ್ಮೆಲ್ಲರ ಆದರಣೀಯ ಹಾರ್ಕೋಡಿನ ಪರಮ ಪೂಜ್ಯರು, ಹಾರ್ಕೋಡಿನ ಚನ್ನವೀರ ಶಿವಾಚಾರ್ಯರು. ನನ್ನೆಲ್ಲ ಪತ್ರಕರ್ತ ಮಿತ್ರರಿಗೆ ಒಂದು ಮಾತು ಹೇಳ್ತೇನೆ. ನಾನು ಒಂದು ಸಲ ಇವತ್ತು ಬೆಳಗ್ಗೆ ನಾನು ಈ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ತನು ಮನ ಧನದಿಂದ ಸಹಾಯ ಮಾಡ್ತಾ ಇದ್ದಾರೆ. ನಡೆದಿದ್ದು ಒಂದೊಂದ್ಸಲ ಮಾಧ್ಯಮಕ್ಕೆ ನಾನು ತಿಳಿಸಬೇಕಾಗ್ತದೆ. ಇವತ್ತು ಬೆಳಗ್ಗೆ ಮಾಜಿ ಶಾಸಕರು, ಉದ್ಯಮಿಗಳು ಅಶೋಕ್ ಖೇಣಿಯವರ ಮನೆಗೆ ಹೋಗಿದ್ದೆ ನಾನು. ಸರ್, ಬಸವ ಕಲ್ಯಾಣದಲ್ಲಿ ಶರನ್ನವರಾತ್ರಿ ದಸರಾ ಧರ್ಮ ಸಮ್ಮೇಳನ, ಈ ಕಾರ್ಯಕ್ರಮದ ಗೌರವಾಧ್ಯಕ್ಷರು ಹಾರ್ಕೋಡಿನ ಪರಮ ಪೂಜ್ಯರ ನೇತೃತ್ವದಲ್ಲಿ ಕಾರ್ಯಕ್ರಮ ತಾವು ಬರಬೇಕು, ತಾವು ಉದ್ಘಾಟನೆಗೆ ಬರಬೇಕಂತ ಹೇಳಿ ನಾನು ಆಹ್ವಾನವನ್ನು ಕೊಟ್ಟೆ. ಉದ್ಘಾಟನೆ ಕಾರ್ಯಕ್ರಮಕ್ಕೆ ಬರಬೇಕಂತ ಹೇಳಿ ನಾನು ಆಹ್ವಾನ ಕೊಟ್ಟೆ. ಅದಾದ ನಂತರ ಸರ್, ತಾವು ಉದ್ಯಮಿಗಳು, ಈ ರಾಜ್ಯದಲ್ಲಿ ಹೆಸರು ಮಾಡಿದಂಥವ್ರು, ಆ ಕಾಲದೊಳಗೆ ಮುಂಬೈ IITದಲ್ಲಿ ಓದಿದವರು, ಅದಕ್ಕೆ ಹಾರ್ಕೋಡಿನ ಚನ್ನವೀರ ಶಿವಾಚಾರ್ಯರು ತಮ್ಮ ಜೊತೆ ಮಾತಾಡ್ತಾರೆ ಸರ್ ಅಂದ್ರೆ ಅತ್ಯಂತ ಪ್ರೀತಿಯಿಂದ ಹೇಳಿ ಸ್ವಾಮೀಜಿಗಳು ಅಂತ ಹೇಳಿ ನನಗೆ ಮಾತಾಡಿದ್ರು. ಸ್ನೇಹಿತರೆ, ನನಗೆ ಯಾಕೆ ಖುಷಿ ಆಗ್ತದ, ಬಲ ಬರ್ತದ, ಇದು ಹೇಳಬೇಕನ್ನಿಸ್ತದ. ಯಾವುದೇ ಕಾರ್ಯಕ್ರಮ ಮಾಡಬೇಕಾದ್ರೆ ನಿಜವಾಗ್ಲೂ ಪರಮ ಪೂಜ್ಯರ ಆಶೀರ್ವಾದದಿಂದ, ಅದ್ರದೊಳಗೆ ಏನು ಸಂಶಯ ಇಲ್ಲ. ಸಾಕಷ್ಟು ಜನ ಹಗಲ ರಾತ್ರಿ ಕೆಲಸ ಮಾಡಿ ಸುಮಾರು 1 ವರ್ಷದಿಂದ ಬಾಳೆಹೊನ್ನೂರಿಗೆ ಹೋಗಿ ಎಲ್ಲೆಲ್ಲಿ ಕಾರ್ಯಕ್ರಮದಲ್ಲಿ ಹೋಗಿ ಯಾರ್ದು ನಾವು ಮರೆಯುವಂತಿಲ್ಲ. ಅಶೋಕ್ ಖೇಣಿಯವರು ಹಾರ್ಕೋಡ್ ಚನ್ನವೀರ ಶಿವಾಚಾರ್ಯ ಮಾತಾಡಿದ ತಕ್ಷಣ ನನಗೆ ಫೋನ್ ಕೊಟ್ಟರು. ನಾನು ಫೋನ್ ಇಟ್ಟ. ಅದಕ್ಕಿಂತ ಮೊದಲು ಹಾರ್ಕೋಡ್ ಚನ್ನವೀರ ಶಿವಾಚಾರ್ಯಕ್ಕಿಂತ ಮೊದಲು ಸರ್, ಈ ಕಾರ್ಯಕ್ರಮಕ್ಕೆ ಏನಾದ್ರು ದೇಣಿಗೆ ಕೊಡ್ಬೇಕಲ್ಲ ಅಂತ ನಾನು ಕೇಳಿದವರಿಗೆ. ಹೇಳಪ್ಪ, ಏನು ಕೊಡ್ಬೇಕಂತ ಕೇಳಿದ್ರು. ಸರ್, 2,51,000 ಕೊಡ್ಬೇಕಂತ ಹೇಳಿದ್ದು ನಾನು ಅವ್ರಿಗೆ. ಆಯ್ತಪ್ಪ, ಕೊಡ್ತೀನಿ ಅಂದ್ರು. ಅದಾದ ಮೂಲಕ 2,51,000 ರೂಪಾಯಿ ನಮ್ಮ ನಂದಿ ಸರ್ ಅಲ್ಲ, ನಂದಿಯವರು ರಿಸಿಪ್ಟ್ ಹಾಕಿ ಕೊಟ್ಟರು. ಅದಾದ ನಂತರ ಹಾರ್ಕೋಡ್ ಚನ್ನವೀರ ಶಿವಾಚಾರ್ಯ ಜೊತೆ ಅವ್ರು ಮಾತಾಯ್ತು. ಫೋನ್ ಇಟ್ಟಿವಿ. ನೀ ನನಗೆ ಹೇಳೋದನ್ನ ಪೂರ ಟೆಂಟೇ ನಾನೇ ಹೊರಿಸ್ತೀನಲ್ಲಪ್ಪ ಅಂತ ಹೇಳಿದ್ರು ಅಶೋಕ್ ಖೇಣಿಯವರು. ಅಶೋಕ್ ಖೇಣಿಯವರು ಬೆಂಗಳೂರಿನಲ್ಲಿ ಒಬ್ಬ ಅವ್ರ ಟೆಂಟ್ ಹೊಡೆಯವನ ಅಂತ. ಇವತ್ತಿಗೂ ಕರ್ನಾಟಕ ಸರ್ಕಾರದ ವಿಧಾನಸೌಧದ ಏನೇ ಕಾರ್ಯಕ್ರಮ ಇದ್ದರೆ ಅವ್ರ ಹೆಸರನ್ನ, ಟೆಂಟ್ ಹೌಸ್ದಾರ ಹೆಸರು ನನಗೆ ನೆನಪಿಲ್ಲ, ಏನೋ ಅನ್ನೋದು ತೀಲಿಂದ ಸ್ಟಾರ್ಟ್ ಆಗ್ತದ. ಅವನಿಗೆ ಎಲ್ಲ ಸಾಮಾನು ಕೊಟ್ಟು ಟೆಂಟ್ ಹೊಡಿಸ್ಲಕ್ಕೆ ಏನ್ರ ಇವತ್ತು ಕರೋಡಗಳ ಜನ ಅಂತ. ನಾ ಒಂದು ಮಾತು ಹೇಳಿದ್ರೆ ನಾನೇ ಟೆಂಟ್ ಹೊಡಿಸ್ತಿಲ್ಲ ಅಂತ ಹೇಳಿದ್ರು. ಯಾಕೆ ಈ ಮಾತಿನ ತಾತ್ಪರ್ಯ? ಇಂಥ ಧರ್ಮ ಕಾರ್ಯಕ್ರಮಗಳು, ಧರ್ಮ ಉಳಿಸ್ತಕ್ಕಂಥ ಕಾರ್ಯಕ್ರಮಗಳು, ಅದಕ್ಕೆ ಮಾಡ್ತಕ್ಕಂಥ ಸಮಯದೊಳಗೆ ನಾವು ಮಾಡೋಕ್ಕೆ ಮುಂದೆ ನಿಂತರ ಸಾಕಷ್ಟು ಜನ ನಮಗೆ ಸಹಾಯ ಮಾಡೋದ್ರಲ್ಲ. ನಾ ಬರೆದಿರ್ಬೇಕಪ್ಪ 2,51,000, ನಾ ಕಳಿಸೋದು 5 ಲಕ್ಷ ಕಳಿಸ್ತೀನಿ ಅಂತ ಹೇಳಿದ್ರು. ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ, ಇದಕ್ಕೆಲ್ಲ ನನ್ನೆಲ್ಲ ಪತ್ರಕರ್ತ ಮಿತ್ರರಿಗೆ ಗೊತ್ತಿರಲಿ, ಇಲ್ಲಿ ಅನೇಕ ಸ್ನೇಹಿತರು ತಮ್ಗೆಲ್ಲರಿಗೂ ಗೊತ್ತಿರಲಿ, ಈ ಕಾರ್ಯಕ್ರಮದ ಭವ್ಯ ಇಲ್ಲಿ ವಾತಾವರಣ ನಿರ್ಮಾಣ ಆಗ್ಲಿಕ್ಕೆ ಬಸವ ಕಲ್ಯಾಣದೊಳಗೆ ಈ ಕಾರ್ಯಕ್ರಮ ಯಶಸ್ವಿ ಆಗ್ಲಿಕ್ಕೆ. ಇವತ್ತು ನಾವು ಈ ಕಾರ್ಯಕ್ರಮ ಎದೆ ತಟ್ಟಿ ನಾವೆಲ್ಲರೂ ಓಡಾಡಿ ಮಾಡ್ಲಕ್ ಪತ್ರಕರ್ತ ಸ್ನೇಹಿತರಿಗೆ ತಿಳಿಸ್ತೀನಿ. ಅದಕ್ಕೆ ಯಾರು ಕಾರಣ ಅಂದ್ರೆ ಹಾರ್ಕೋಡಿನ ಚನ್ನವೀರ ಶಿವಾಚಾರ್ಯರ ಆಶೀರ್ವಾದದ ಬಲ ಕಾರಣ. ಸ್ನೇಹಿತರೆ, ಈ ಕಾರ್ಯಕ್ರಮದಿಂದ ಈ ನೆಲದ ಒಬ್ಬ ಶಾಸಕನಾಗಿ ನಾನು ಬಯಸುವುದಿಷ್ಟೇ, ಈ ಕಾರ್ಯಕ್ರಮದ ಅತ್ಯಂತ ಒಂದು ಸಂದೇಶ ಪ್ರತಿಯೊಂದು ಮನೆ ಮನೆಗೆ, ಮನ ಮನಕ್ಕೆ, ಮಕ್ಕಳಿಗೆ, ಯುವಕರಿಗೆ, ಯುವತಿಯರಿಗೆ ಮುಟ್ಟಬೇಕು. ಈ ಕಾರ್ಯಕ್ರಮ ಅವ್ರ ಜೀವನದಲ್ಲಿ
ಒಂದು ಬದಲಾವಣೆ ತರಬೇಕು. ಯಾವ ರೀತಿ ಸತ್ಯ ಹರಿಶ್ಚಂದ್ರ ನಾಟಕವನ್ನು ನೋಡಿದಾಗ ಮಹಾತ್ಮ ಗಾಂಧೀಜಿಯವರ ಜೀವನನೇ ಬದಲಾಗಿ ಹೋಗ್ತದೆ. ಎಷ್ಟೋ ಪ್ರಸಂಗಗಳು, ಎಷ್ಟೋ ಪುಸ್ತಕಗಳು, ಎಷ್ಟೋ ಸಿನಿಮಾಗಳು, ಎಷ್ಟೋ ಕಾದಂಬರಿಗಳು ಅವು ಓದ್ಕೊಂಡು ತಮ್ಮ ಜೀವನನೇ ಬದಲಾವಣೆ ಮಾಡಿಕೊಂಡಿದ್ದು ನಾವು ಯಾರೂ ಮರೆಯುವಂತಿಲ್ಲ. ಹಾಗಾಗಿ ಯಾಕಂದ್ರೆ ನಾನೊಬ್ಬ ಶಾಸಕನಾಗಿ, ಈ ನೆಲದ ಸೇವಕನಾಗಿ, ಈ ನೆಲದ ಮಕ್ಕಳು, ಈ ನೆಲದ ವಿದ್ಯಾರ್ಥಿಗಳು ದುಶ್ಚಟಕ್ಕೆ ಬಲಿಯಾಗದೆ ಅವರ ಬದುಕು ಕಟ್ಕೊಳ್ಬೇಕಂತಕ್ಕಂಥದ್ದು ನನ್ನ ಆಸೆಯಾಗಿದೆ. ಸ್ನೇಹಿತರೆ, ಈ ಕಾರ್ಯಕ್ರಮಕ್ಕೆ 22ನೇ ತಾರೀಕಿಗೆ ನಮ್ಮ ನಿಮ್ಮೆಲ್ಲರ ಹಿರಿಯ ನಾಯಕರು, ಮಾಜಿ ಮುಖ್ಯಮಂತ್ರಿಗಳು, ರೈತರ ಪರವಾಗಿ ಅತ್ಯಂತ ಕಾಳಜಿಯನ್ನು ವಹಿಸಿದಂತಹ ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪನವರು 22ನೇ ತಾರೀಕಿಗೆ ಬಂದು ಈ ಕಾರ್ಯಕ್ರಮವನ್ನು ಅಧಿಕೃತವಾಗಿ ಉದ್ಘಾಟನೆ ಮಾಡಲಿದ್ದಾರೆ. ಅವತ್ತಿನ ದಿವಸ ಆ ಕಾರ್ಯಕ್ರಮದಲ್ಲಿ ರಂಭಾಪುರಿ ಜಗದ್ಗುರುಗಳ ನೇತೃತ್ವದಲ್ಲಿ, ಅವರ ಉಪಸ್ಥಿತಿಯಲ್ಲಿ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನ ಶ್ರೀಮದ್ ರಂಭಾಪುರಿ ಜಗದ್ಗುರು ಪ್ರಸನ್ನ ರೇಣುಕ ಡಾಕ್ಟರ್ ವೀರ ಸೋಮೇಶ್ವರ ರಾಜದೇಶಿ ಕೇಂದ್ರ ಶಿವಾಚಾರ್ಯರು ಬಾಳೆಹೊನ್ನೂರು ಅವರ ದಿವ್ಯ ಸಾನ್ನಿಧ್ಯ, ಉದ್ಘಾಟನೆ ಕಾರ್ಯಕ್ರಮದ ನೇತೃತ್ವ ನಮ್ಮ ನಿಮ್ಮೆಲ್ಲರ ಆದರಣೀಯ ಪರಮ ಪೂಜ್ಯರು ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ಮಹಾಸ್ವಾಮಿಗಳು ಹಾಗೂ ಅವತ್ತಿನ ಸಮ್ಮುಖ ಡಾಕ್ಟರ್ ಪ್ರಭು ಸಾರಂಗದೇವ ಶಿವಾಚಾರ್ಯ ಸ್ವಾಮಿಗಳು ಸಿಂದಗಿ, ವೇದಘೋಷ ಜಗದ್ಗುರು ರೇಣುಕಾಚಾರ್ಯ ಗುರುಕುಲ ಬಾಳೆಹೊನ್ನೂರು ಅವತ್ತಿನ ಕಾರ್ಯಕ್ರಮದ ಸ್ವಾಗತವನ್ನು ಮಾಡತಕ್ಕಂಥದ್ದು ಈ ನೆಲದ ಶಾಸಕನಾಗಿ ನಾನು ನಿಮ್ಮ ಸೇವಕ ಶರಣು ಸಲ್ಗರ್ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಈಗಾಗಲೇ ಹೇಳಿದಂತೆ ಆ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ನಿಮ್ಮೆಲ್ಲ ಆದರಣೀಯ ರೈತ ನಾಯಕರು, ಹಿಂದಿನ ಮುಖ್ಯಮಂತ್ರಿಗಳು ಆದಂಥ ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪನವರು ಉದ್ಘಾಟನೆ ಮಾಡ್ತಾರೆ. ಅದರ ಜೊತೆಗೆ ಶ್ರೀ ರಂಭಾಪುರಿ ಜಗದ್ಗುರುಗಳ ಭಾವಚಿತ್ರವನ್ನ ಬೀದರ್ ಜಿಲ್ಲೆಯ ಉಸ್ತುವಾರಿ ಸಚಿವರು ಹಾಗೂ ಹಿರಿಯ ನಾಯಕರು ಸನ್ಮಾನ್ಯ ಶ್ರೀ ಈಶ್ವರ್ ಬಿ ಖಂಡ್ರೆ ಅವರು ಭಾವಚಿತ್ರವನ್ನ ಉದ್ಘಾಟನೆಯನ್ನು ಮಾಡ್ತಾರೆ. ಅದರ ಜೊತೆಗೆ ಅವತ್ತಿನ ಕಾರ್ಯಕ್ರಮದಲ್ಲಿ ರಹೀಂ ಖಾನ್ ರವರು, ಪೌರಾಡಳಿತ ಸಚಿವರು ಆದರಣೀಯ ರಹೀಂ ಖಾನ್ ರವರು ಹಾಗೂ ಹುಮ್ನಾಬಾದಿನ ಶಾಸಕರಾದಂಥ ಸಿದ್ದು ಪಾಟೀಲ್ ಅವರು ಹಾಗೂ ಹುಮ್ನಾಬಾದಿನ ಮಾಜಿ ಶಾಸಕರಾದಂಥ ರಾಜಶೇಖರ್ ಪಾಟೀಲ್ ಅವರು, ಶ್ರೀಮತಿ ಮಾಲಾ ಬಿ ನಾರಾಯಣರವರು, ಪ್ರಭು ಚವ್ಹಾಣ್ ರವರು, ಶೈಲೇಂದ್ರ ಬೆಲ್ದಾಳೆ ಅವರು, ಮಾರುತಿರಾವ್ ಮೂಳೆ ಅವರು, ಶ್ರೀ MD ಸಗೀರುದ್ದೀನ್ ಅಧ್ಯಕ್ಷರು ನಗರಸಭೆ ಬಸವ ಕಲ್ಯಾಣರವರು, ಬಸವೇಶ್ವರ ದೇವಸ್ಥಾನ ಪಂಚ್ ಕಮಿಟಿ ಅಧ್ಯಕ್ಷರಾದಂತಹ ಬಸವರಾಜ್ ಕೋರ್ಕೆ ಅವರು, DSSನ ಅಧ್ಯಕ್ಷರಾದಂಥ ರವಿ ಗಾಯಕ್ವಾಡ್ ಅವರು, ಮನೋಹರ್ ಮೈಸಿ ಅವರು, ಅರ್ಜುನ್ ಕನಕರವರು, ಅನೇಕ ಜನ ಗಣ್ಯರು ಆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಅವತ್ತಿನ ವಿಶೇಷ ಉಪನ್ಯಾಸವನ್ನ ಡಾಕ್ಟರ್ ಜಯಶ್ರೀ ಮಲ್ಲಿಕಾರ್ಜುನ್ ಹೊಸಮನಿ ಲಕ್ಷ್ಮೇಶ್ವರ್ ಅವರು ಮಾಡಲಿದ್ದಾರೆ. ಅದರ ಜೊತೆಗೆ ಅನೇಕ ಈ ನಾಡಿನ ಸ್ವಾಮೀಜಿಗಳು, ಚಿಂತಕರು, ದಾರ್ಶನಿಕರು, ಉಪನ್ಯಾಸಕರು, ಪರಮ ಪೂಜ್ಯರ ಹಾರ್ಕೂಡಿನ ಮಠದ ಭಕ್ತರು, ರಂಭಾಪುರಿ ಜಗದ್ಗುರುಗಳ ಅನೇಕ 10,000 ಭಕ್ತರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಸ್ನೇಹಿತರೆ, ಅದರ ಜೊತೆಗೆ ಇದು ಬರೀ 22ನೇ ತಾರೀಕಿನ ಕಾರ್ಯಕ್ರಮದ ವಿವರಷ್ಟೇ ಅದೇನೆ. ನಾನು ಪ್ರತಿ ದಿವಸದ ಕಾರ್ಯಕ್ರಮ ವಿವರವಾಗಿ ಹೇಳೋದಿಲ್ಲ. ನಾನು ಪತ್ರಿಕೆಯನ್ನ ತಮ್ಮ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ. ಅದ್ರ ಜೊತೆಗೆ ಈ ಕಾರ್ಯಕ್ರಮಕ್ಕೆ ಕೇಂದ್ರದ ಸಚಿವರಾದಂಥ ಸನ್ಮಾನ್ಯ ಶ್ರೀ ವಿ ಸೋಮಣ್ಣನವರು, ಇನ್ನೋರ್ವ ಕೇಂದ್ರದ ಸಚಿವರಾದಂಥ ಪ್ರಹ್ಲಾದ್ ಜೋಶಿ ಅವರು, ಶೋಭಾ ಕರಂದ್ಲಾಜೆಯವರು, ಭಾರತೀಯ ಜನತಾ ಪಾರ್ಟಿಯ BJP ರಾಜ್ಯಾಧ್ಯಕ್ಷರು, ಶಿಕಾರಿಪುರದ ಶಾಸಕರು ಆದಂಥ BY ವಿಜೇಂದ್ರವರು ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಅದರ ಜೊತೆಗೆ ವಿಶೇಷವಾಗಿ ಕೇಂದ್ರದ ಸಚಿವರು, ನಮ್ಮ ನಿಮ್ಮೆಲ್ಲರ ಹಿರಿಯರು, ಇವತ್ತು ಮ್ಯಾನ್ ಆಫ್ ರೋಡ್ ಕನೆಕ್ಟಿವಿಟಿ ಅಂತ ಹೇಳ್ತೀವಿ ನಾವು, ಅಥವಾ ಮ್ಯಾನ್ ಆಫ್ ಕನೆಕ್ಟಿವಿಟಿ
ನಿತಿನ್ ಗಡ್ಕರಿ ಅವರು ಕೂಡ ವಿಶೇಷ ಅತಿಥಿಗಳಾಗಿ ಈ ಕಾರ್ಯಕ್ರಮಕ್ಕೆ ಬರೋರಿದ್ದಾರೆ. ಇನ್ನೋರ್ವ ನಮ್ಮ ಪಕ್ಕದ ಮಹಾರಾಷ್ಟ್ರ ರಾಜ್ಯದ ಉಪಮುಖ್ಯಮಂತ್ರಿಗಳು ಮತ್ತು ಹಿಂದಿನ ಮುಖ್ಯಮಂತ್ರಿಗಳು ಆದಂತಹ ಸನ್ಮಾನ್ಯ ಶ್ರೀ ಏಕನಾಥ್ ಶಿಂದೆ ಅವರು, ಹೀಗೆ ಅನೇಕ ದೊಡ್ಡ ದೊಡ್ಡ ಗಣ್ಯರು, ದೊಡ್ಡ ದೊಡ್ಡ ಮಹಾನ್ ಸ್ವಾಮೀಜಿಗಳು, ಬುದ್ಧಿಜೀವಿಗಳು ಈ ನಾಡಿನ ಬಗ್ಗೆ ಚಿಂತನೆ ಮಾಡಬೇಕು, ಭವ್ಯ ಭಾರತವನ್ನು ಕಟ್ಟಬೇಕು, ಹೊಸ ಭಾರತವನ್ನು ಕಟ್ಟಬೇಕು ಅಂತಕ್ಕಂಥ ಅದೆಷ್ಟೋ ಒಳ್ಳೆಯ ಉದ್ದೇಶವನ್ನು ಇಟ್ಟುಕೊಂಡ ಅನೇಕ ಮಹನೀಯರು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಹಾಗಾಗಿ ನಾನು ಪತ್ರಕರ್ತರಲ್ಲಿ ವಿಶೇಷವಾಗಿ ವಿನಂತಿಯನ್ನು ಮಾಡ್ತೇನೆ, ನಿಮಗಾಗಿ ವಿಶೇಷವಾದಂಥ ಆಸನದ ವ್ಯವಸ್ಥೆ ನಾವೆಲ್ಲರೂ ಸೇವೆ ಮಾಡ್ತೀವಿ. ಹಾಗಾಗಿ ಈ ಕಾರ್ಯಕ್ರಮದ ಸಾರವನ್ನು ತಾವು ನಾಡಿನ ಮೂಲೆ ಮೂಲೆಗೆ ಮುಗಿಸ್ತಕ್ಕಂಥ ಜುಮ್ಮೆದಾರಿ ತಮ್ಮದು ಅಂತೇಳಿ ತಾವು ವಿನಂತಿ ಮಾಡ್ತೀವಿ, ಆದೇಶ ಅಲ್ಲ. ಹಾಗಾಗಿ ಈ ನೆಲದ ಸೇವಕನಾಗಿ, ಶಾಸಕನಾಗಿ, ಹಾರ್ಕೂಡು ಮಠದ ಭಕ್ತನಾಗಿ ನಾನು ಮತ್ತೊಮ್ಮೆ ಸಮಸ್ತ ನಾಡಿನ ರಂಭಾಪುರಿ ಜಗದ್ಗುರುಗಳ ಅದೆಷ್ಟೋ ಭಕ್ತರು, ಹಾರ್ಕೂಡು ಮಠದ 10,000 ಕೋಟಿ ಭಕ್ತರು, ವಿಶ್ವಗುರು ಬಸವಣ್ಣನವರ ಕೋಟಿ ಭಕ್ತರು ಅದೆಷ್ಟು ಸಂಖ್ಯೆಯಲ್ಲಿ ಬರ್ಲಿಕ್ಕೆ ಸಾಧ್ಯ ಅದನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಆಗೋದ್ರ ಜೊತೆಗೆ ಒಂದು ಉತ್ತಮವಾದಂಥ ಸಂದೇಶ ಈ ನಾಡಿಗೆ ಕೊಡಬೇಕು. ಇಲ್ಲಿಂದ ಒಂದು ಒಳ್ಳೆಯ ಸಂದೇಶ ತಗೊಂಡು ಬದುಕನ್ನು ನೆಟ್ಟಿಗೆ ಮಾಡಿಕೊಳ್ಳೋದ್ರ ಮುಖಾಂತರ ಈ ದೇಶಕ್ಕೆ ಕೊಡುಗೆ ಕೊಡ್ತಕ್ಕಂಥ ಕೆಲಸ ಈ ಕಾರ್ಯಕ್ರಮದಿಂದ ನಡಿಬೇಕು ಅಂತೇಳಿ ಶುಭ ಹಾರೈಸಿ ಮತ್ತೊಮ್ಮೆ ವೇದಿಕೆ ಮೇಲಿರುವ ಹರ್ಕೂಡಿನ ಚಂದ್ರಗಿರಿ ಶಿವಾಚಾರ್ಯರ ಮತ್ತು ಘನಲಿಂಗ ರುದ್ರಮುನಿ ಶಿವಾಚಾರ್ಯರ ಪಾದಗಳಿಗೆ ನಮಸ್ಕರಿಸ್ತೇನೆ.